ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಆತ್ಮೀಯ ವೀಕ್ಷಕರೇ, ಈ ಒಂದು ಚಾನೆಲ್ ಮುಖಾಂತರ ನೀವು ಹೆಚ್ಚಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿಚಾರವಾಗಿ ವಾರ್ತೆಗಳನ್ನಿರ್ಬೋದು, ವರದಿಗಳನ್ನು ಕೇಳಿರ್ತೀರ ಖಂಡಿತವಾಗಿಯೂ. ಆದರೆ ನಂತರದ ಟಾಪಿಕ್ ಅಂತ ಹೇಳಿ ಈ ಒಂದು ಈ ಒಂದು ಸಮಾಜದಲ್ಲಿ ಎಲ್ಲಿ ದೌರ್ಜನ್ಯಕ್ಕೊಳಗಾದಂತಹ ದಮನಿತ ವರ್ಗ, ಶೋಷಿತ ವರ್ಗ ಏನಿದೆ, ಸೊ ಆ ಒಂದು ವರ್ಗದ ಪರವಾಗಿ ನಿಂತು ಆ ಒಂದು ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ಧ್ವನಿ ಎತ್ತಿದೆ ಹೆಚ್ಚಾಗಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಲವು ವಿಚಾರಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಎಲ್ಲ ವಿಚಾರಗಳಲ್ಲಿ ನಾವು ಮಾತಾಡೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ವರದಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕೆಲವೊಂದು ವರದಿಗಳು ಅಷ್ಟೊಂದು ನೋಡಿ ಮಾಧ್ಯಮಗಳಿಗೆ ತಲುಪೋದಿಲ್ಲ, ಮಾಧ್ಯಮಗಳು ಅದನ್ನು ಸ್ವೀಕಾರ ಮಾಡೋದಿಲ್ಲ, ಮಾಧ್ಯಮಗಳಿಗೆ ಅದರಿಂದಾಗಿ TRP ಹೆಚ್ಚು ಆಗೋದಿಲ್ಲ ಅಂತ ಹೇಳುವಾಗ ನಮ್ಮಂತಹ ಜನಸಾಮಾನ್ಯರು ಏನು ಮಾಡಬೇಕಾಗುತ್ತೆ, ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಲೇಬೇಕಾದಂತಹ ಒಂದು ಸಂದರ್ಭ ಒದಗಿ ಬರ್ತದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಉಡುಪಿಯಲ್ಲಿ ನಡೆದಂತಹ ಕೆಲವೊಂದು ವಿಚಾರಗಳು, PDO ಇರ್ಬೋದು, ಅಥವಾ DYSP ವಿಚಾರ ಇರ್ಬೋದು, ಅಥವಾ ನಿವೃತ್ತ ವ್ಯಕ್ತಿಗಳಿರ್ಬೋದು, ಲೋಕಾಯುಕ್ತ ಇರ್ಬೋದು. ಸೊ ಈ ಒಂದು ವಿಚಾರಗಳಲ್ಲಿ ನೋಡಿ ಎಲ್ಲವೂ ಲೋಕಾಯುಕ್ತ ಬಲೆಗೆ ಬೀಳುವಂಥ ಸಂದರ್ಭದಲ್ಲಿ ಎಲ್ಲರೂ ಕಳ್ಳರೇ ಆಗಿರೋದಿಲ್ಲ. ಸೊ ಅಂತಹದೇ ಒಂದು ಬೆಳವಣಿಗೆ ಉಡುಪಿಯಲ್ಲಿ ನಡೆದಿರುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ವರದಿಯನ್ನು ಆರತಿ ಗಿಳಿಯಾರ್ ಅವರು ರೆಡಿ ಮಾಡಿರುವಂಥದ್ದು. ನಿಜವಾಗ್ಲೂ ಒಂದು ರೀತಿಯಲ್ಲಿ ಆರತಿ ಗಿಳಿಯಾರ್ ಅವರ ವರದಿಯನ್ನು ನಾವು ನೋಡ್ತಾ ಹೋಗುವಾಗ ನಿಷ್ಪಕ್ಷಪಾತವಾಗಿ, ದಕ್ಷವಾಗಿ, ಯಾವುದೇ ಧರ್ಮದ ಒಂದು ರೀತಿಯಲ್ಲಿ ಧರ್ಮದ ರೇಖೆ ಅಂತ ಇರುತ್ತಲ್ವ, ಅವೆಲ್ಲವನ್ನು ದಾಟಿಕೊಂಡು ನಿಷ್ಪಕ್ಷಪಾತವಾದಂತಹ ದಕ್ಷವಾದಂತಹ ವರದಿಯನ್ನು ಅವರು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಈ ಒಂದು ಗಿಳಿಯಾರ್ ಹೆಸರನ್ನು ನಾವು ಕೇಳೋದು ಆ ಒಂದು ನಾಲಾಯಕ ಪತ್ರಕರ್ತರಾದಂತಹ ವಸಂತ ಗಿಳಿಯಾರ್ ಅವರ ಹೆಸರಿಂದ ಅಂತಲೇ ನಾನು ಅನ್ಕೋತೀನಿ. ಅಂದರೆ ಈ ಒಂದು ಗಿಳಿಯಾರ್ ಹೆಸರು ಹೊರಗಡೆ ಬಂದಿರುವಂಥದ್ದು. ಆದರೆ ನೋಡಿ ಅಲ್ಲೂ ಕೂಡ ದಕ್ಷ ಓರ್ವ ಪತ್ರಕರ್ತೆ ಇದ್ದಾರೆ ಅಂತ ನಾವು ಅದನ್ನು ನಿಜವಾಗ್ಲೂ ಗೌರವದಿಂದ ನೋಡಬೇಕಾದಂತಹ ಒಂದು ವಿಚಾರ. ಸೊ ಈ ಒಂದು ಆರತಿ ಗಿಳಿಯಾರ್ ಅವರು ಒಂದು ದಲಿತ PDO ಅವರನ್ನು ಅಕ್ರಮವಾಗಿ ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನು ಹೆಣೆದು ರೌಡಿ ಶೀಟರ್ಗಳನ್ನು ಬಳಸಿಕೊಂಡು ಆ ಒಂದು ರೀತಿಯಲ್ಲಿ ಲೋಕಾಯುಕ್ತರೇ ಸ್ವತಃ ಅವರನ್ನು ಬಲೆಗೆ ಬೀಳಿಸಿ ಸೊ ಅವರನ್ನು PDO ಹುದ್ದೆಯಿಂದ ಕಿತ್ತು ತೆಗೆದುಹಾಕಿರುವ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ಮಾಹಿತಿ, ವಿಷುವಲ್ಸ್, ಎಲ್ಲ CCTV ದೃಶ್ಯಗಳು, ದಾಖಲೆಗಳನ್ನು ಒಳಗೊಂಡಂತಹ ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ. ಸೊ ಆ ಒಂದು ವರದಿ ಕಡೆಗೆ ನಾವು ಕಂಪ್ಲೀಟಾಗಿ ಒಂದು ಡೀಟೇಲನ್ನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮಾತ್ರವಲ್ಲ ಸ್ನೇಹಿತರೆ, ದಯವಿಟ್ಟು ಇದು ಓರ್ವ ದಲಿತ PDOಗೆ ಆದಂತಹ ಅನ್ಯಾಯ ಮಾತ್ರ ಅಲ್ಲ. ಇದು ನೋಡಿ ಇಂತಹ ವಿಚಾರಗಳಲ್ಲಿ ಕೈ ಜೋಡಿಸುವಂಥ ಸಂದರ್ಭದಲ್ಲಿ ರೌಡಿ ಶೆಟ್ಟರ್ ಮುಸ್ಲಿಮ್ ಆಗಿರಲಿ, ಹಿಂದೂ ಆಗಿರಲಿ, ಅಥವಾ ಲೋಕಾಯುಕ್ತ ಹಿಂದೂ ಆಗಿರಲಿ, ಮುಸಲ್ಮಾನ ಆಗಿರಲಿ, ಒಂದು ಒಳ್ಳೆ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿಕೊಂಡು ಅವರು PDOವನ್ನು, ದಕ್ಷ PDOವನ್ನು ಇಲ್ಲಿ ಕಿತ್ತೆಸೆಯಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿದರೆ ಎಷ್ಟು ನೋಡಿ ಒಂದು ರೀತಿಯಲ್ಲಿ ಒಂದು ಷಡ್ಯಂತ್ರವನ್ನು ಗಮನಿಸ್ತಾ ಹೋಗುವಾಗಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಕೀಳು ಸ್ವಭಾವದಲ್ಲಿ ಇವರು ಇದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ಆರತಿ ಗಿಳಿಯಾರ್ ಅವರ ದಕ್ಷವಾದಂತಹ ಈ ಒಂದು ವರದಿ ಕಡೆಗೆ ಒಂದು ಸಣ್ಣ ಹಿನ್ನೋಟ ನೋಡಿ. ಈ ಒಂದು ವರದಿಗೆ ಸಂಬಂಧಪಟ್ಟು ಇದು ಉಡುಪಿ ಜಿಲ್ಲೆದಾಗಿರ್ಬೋದು, ಆದರೆ ನಮ್ಮ ಜಿಲ್ಲೆಗಳಲ್ಲೂ ಅಥವಾ ಉಳಿದ ಇನ್ನಿತರ ಜಿಲ್ಲೆಗಳಲ್ಲೂ ಕೂಡ PDOಗಳಿದ್ದಾರೆ, ದಕ್ಷ PDOಗಳು ಇದ್ದಾರೆ, ಅಕ್ರಮ ಭ್ರಷ್ಟ PDOಗಳಿದ್ದಾರೆ. ಸೊ ಇವೆಲ್ಲರಿಗೂ ಕೂಡ ಇದೊಂದು ರೀತಿಯಲ್ಲಿ ಮಾರ್ಗದರ್ಶನ ಅಥವಾ ಮುಂದಿನ ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಸೇತುವೆ ಕಟ್ಟಿಕೊಟ್ಟ ಹಾಗೆ ಆಗುತ್ತೆ. ದಯವಿಟ್ಟು ವೀಕ್ಷಕರು ಈ ಒಂದು ವರದಿಯನ್ನು ಕೊನೆಯವರೆಗೂ ನೋಡಿ. ಮಾತ್ರ ಅಲ್ಲ, ನಿಮಗೆ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ನೋಡಿ. ಈ ಹಿಂದೆ ರೌಡಿ ಶೀಟರ್ ಆಗಿದ್ದಂತಹ ದೂರುದಾರ ಮೊಹಮ್ಮದ್ ಹನೀಫ್ ಜತೆ ಶಾಮೀಲಾದ ಉಡುಪಿ ಲೋಕಾಯುಕ್ತ ಪೊಲೀಸರು ನಕಲಿ ಟ್ರ್ಯಾಪ್ ಹಿಂದಿದೆಯೇ ಅಸಲಿ ಡೀಲ್. ಹಿಂದಿನ ಉಡುಪಿ ಲೋಕಾಯುಕ್ತ DYSP ಮಂಜುನಾಥ್ರಿಂದ ಅಪಾರ ಹಣದ ಬೇಡಿಕೆ, ರೋಚಕ ತಿರುವು ಪಡೆದುಕೊಂಡಂತಹ ಪ್ರಕರಣ ಇದು. ಗಂಗೊಳ್ಳಿ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಗಂಗೊಳ್ಳಿ ಗ್ರಾಮ ಪಂಚಾಯತ್ನ ಹಿಂದಿನ PDO ಶ್ರೀ ಉಮಾಶಂಕರ್ H ಅವರ ವಿರುದ್ಧ ನಡೆದಿದೆ ಎನ್ನಲಾದ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣವು ರಾಜ್ಯದಾದ್ಯಂತ ವಿವಾದಕ್ಕೆ ತಿರುಗಿದೆ. ಇದು ಕೇವಲ ಟ್ರ್ಯಾಪ್ ಅಲ್ಲ, ಬದಲಿಗೆ ಪ್ರಾಮಾಣಿಕ ದಲಿತ ಅಧಿಕಾರಿಯ ವಿರುದ್ಧ ನಡೆದ ಪೂರ್ವ ನಿಯೋಜಿತ ಕೃತ್ಯ, ಒಳಸಂಚು ಮತ್ತು ಲೋಕಾಯುಕ್ತದ ಹೆಸರಿನಲ್ಲಿ ನಡೆದ ದೌರ್ಜನ್ಯ ಅಂತ ಸ್ವತಃ ಅಧಿಕಾರಿಯೇ SC/ST ದೌರ್ಜನ್ಯ ವಿಶೇಷ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಈ ಒಂದು ವಿಚಾರ ಬೆಳಕಿಗೆ ಬರುವಂಥದ್ದು ನೋಡಿ. ಲೋಕಾಯುಕ್ತ ಪೊಲೀಸರ ತನಿಖಾ ವಿಧಾನಗಳು, ಟ್ರ್ಯಾಪ್, ಮಹಜರು ದಾಖಲೆಗಳು ಮತ್ತು ಪಂಚಾಯತ್ CCTV ಸಾಕ್ಷ್ಯಗಳ ನಡುವಿನ ಆಘಾತಕಾರಿ ವೈರುಧ್ಯಗಳು ಈ ಪ್ರಕರಣದಲ್ಲಿ ತಕ್ಷಣದ ನ್ಯಾಯಾಂಗ ತನಿಖೆಯ ಅಗತ್ಯವನ್ನು ಸಾರ್ತಾ ಇರುವಂಥದ್ದು. ಲೋಕಾಯುಕ್ತ ಎಂಬ ಸಾಂವಿಧಾನಿಕ ಸಂಸ್ಥೆ ತನ್ನ ವಿಶ್ವಾಸಾರ್ಹತೆ ಕಳೆದುಕೊಳ್ಳುವ ಮಟ್ಟಿಗೆ ಈ ಪ್ರಕರಣವು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಈ ಒಂದು ಘಟನೆಗೆ ಕಾರಣವಾದಂತಹ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗೋಣ.
ದೂರುದಾರ ಆರೋಪಿ ಮೊಹಮ್ಮದ್ ಹನೀಫ್ ಮತ್ತು ಅವನ ತಮ್ಮ MD ಆಸಿಫ್ ಇಬ್ಬರು ಕೆಲವು ತಿಂಗಳ ಹಿಂದೆ ಪಂಚಾಯತ್ ಕಚೇರಿಗೆ ಬಂದು ಅಕ್ರಮವಾಗಿ ನಡೀತಾ ಇದ್ದಂತಹ ದನದ ಕಸಾಯಿಖಾನೆಗೆ ಪಂಚಾಯತ್ನಿಂದ ಪರವಾನಗಿ ನೀಡಲು 2 ಲಕ್ಷ ಹಣ ನೀಡುವುದಾಗಿ ಹೇಳಿದ್ದು PDO ಅವರು ಇದಕ್ಕೆ ಖಡಾಖಂಡಿತವಾಗಿ ನಿರಾಕರಿಸಿದ್ದರಿಂದ ಈ ನಕಲಿ ಲೋಕಾಯುಕ್ತ ಟ್ರ್ಯಾಪ್ ಮಾಡಿ PDO ಅವರನ್ನು ಸಿಲುಕಿಸುವ ಯೋಜನೆ ರೂಪಿಸಲಾಗಿದೆ ಅಂತ PDO ಅವರು ಆರೋಪ ಮಾಡಿರುವಂಥದ್ದು. ಈ ವಿಚಾರವನ್ನು ಸಾರ್ವಜನಿಕ ವಲಯಗಳಲ್ಲಿ ಮಾಹಿತಿ ಕಲೆ ಹಾಕಿದಾಗ ಕಸಾಯಿಖಾನೆಗೆ ಪರವಾನಗಿ ಪಡೆಯಲು ಇಬ್ಬರು ಭಾರೀ ಪ್ರಯತ್ನವನ್ನು ಮಾಡಿ ಪ್ರಯತ್ನ ವಿಫಲವಾದ ವಿಚಾರವು ತಿಳಿದು ಬಂದಿರುವಂಥದ್ದು. ಅಲ್ಲದೆ ಟ್ರ್ಯಾಪ್ ದಿನವೇ ಗಂಗೊಳ್ಳಿ ಗ್ರಾಮಸ್ಥರು ಇದೊಂದು ನಕಲಿ ಟ್ರ್ಯಾಪ್ ಅಂತ PDO ಅಧಿಕಾರಿ ಪರ ಘೋಷಣೆ ಕೂಗುತ್ತಾ ಈ ಬಗ್ಗೆ ನಾವು ಸಾಕ್ಷಿ ಹೇಳುತ್ತೇವೆ ಅಂತ ಪ್ರತಿಭಟನೆ ಮಾಡಿದ ವಿಚಾರ ಕೂಡ ಗಮನಿಸಬೇಕಾದಂತಹ ಅಂಶ ಆಗಿರುತ್ತೆ. ಇನ್ನು PDO ಉಮಾಶಂಕರ್ ಅವರಿಂದ 21 ಮಂದಿ ಆರೋಪಿಗಳ ವಿರುದ್ಧ ಸ್ಫೋಟಕ ಕಾನೂನು ಸಮರವನ್ನು ಸಾರಿರುವಂಥದ್ದು. ನೋಡಿ, PDO ಅರೆಸ್ಟ್ ಆದಂಥ ಸಂದರ್ಭದಲ್ಲಿ, ಲೋಕಾಯುಕ್ತ ಬಲೆಗೆ ಬಿದ್ದಂಥ ಸಂದರ್ಭದಲ್ಲಿ ತೆಪ್ಪಗೆ ಹೋಗುವಂತಹ ಜಾಯಮಾನಗಳನ್ನು ನಾವಿಲ್ಲಿ ಕಾಣ್ತಾ ಇರುವಂಥದ್ದು. ಆದರೆ ಇಲ್ಲಿ ಈ PDO 21 ಆರೋಪಿಗಳ ವಿರುದ್ಧವಾಗಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ನೋಡಿ, ಇವರು ಎಷ್ಟರ ಮಟ್ಟಿಗೆ ದಕ್ಷ ಪ್ರಾಮಾಣಿಕರಾಗಿದ್ದರು ಅನ್ನೋದಕ್ಕೆ ಇದೇ ಒಂದು ಸಾಕ್ಷ್ಯ ಹೇಳುತ್ತೆ. ಯಾವ ಆರೋಪಿ ಕೂಡ ತಾನು ಒಮ್ಮೆ ಬಲೆಗೆ ಬಿದ್ದರೆ ಮತ್ತೆ ಅದರಲ್ಲಿ ಹೋರಾಡ್ತಾನೆ ಹೊರತು ಅದನ್ನು ಎದುರಿಸಿಕೊಂಡು ದಿಟ್ಟವಾಗಿ ಹೋರಾಡೋದು ನಾವು ಅಪರೂಪವಾಗಿ ಕಾಣುವಂತಹ ಕೆಲವೊಂದು ವಿಚಾರ. ದೌರ್ಜನ್ಯಕ್ಕೊಳಗಾದಂತಹ PDO ಶ್ರೀ ಉಮಾಶಂಕರ್ ಎಚ್ ಅವರು ದೂರುದಾರ ಮೊಹಮ್ಮದ್ ಹನೀಫ್ ಬಿನ್ ದಿ ಹುಸೇನ್ ಸುಲ್ತಾನ್ ಮೊಹಲ್ಲಾ ಗಂಗೊಳ್ಳಿ, MD ಆಸಿಫ್ ಬಿನ್ ದಿ ಹುಸೇನ್ ಸುಲ್ತಾನ್ ಮೊಹಲ್ಲಾ ಗಂಗೊಳ್ಳಿ ಮತ್ತು ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿ ಸೇರಿದಂತೆ 21 ಮಂದಿ ಆರೋಪಿಗಳ ವಿರುದ್ಧ SC/ST ದೌರ್ಜನ್ಯ ತಡೆ ಅಧಿನಿಯಮ 1989-2016 ಹಾಗೂ ಸೆಕ್ಷನ್ 4ರಡಿ BNS ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡ್ತಾ ಇರುವಂಥದ್ದು. ಟ್ರ್ಯಾಪ್ನಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ಅಧಿಕಾರಿಯ ಹೆಸರು ದೂರಿನಲ್ಲಿ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ದಲಿತ ಅಧಿಕಾರಿಯ ವಿರುದ್ಧ ದೌರ್ಜನ್ಯ ಎಸಗಿದ ಉಡುಪಿ ಲೋಕಾಯುಕ್ತ ಪೊಲೀಸರಾದಂತಹ ಪ್ರಮುಖ ಹುದ್ದೆ ಮಂಜುನಾಥ್, ಹಿಂದಿನ ಪ್ರಭಾಕರ್ DYSP ಲೋಕಾಯುಕ್ತ ಅವರು 15 ಲಕ್ಷದ ಲಂಚ ಬೇಡಿಕೆ, ನಿಯಮ ಬಾಹಿರ ವರ್ತನೆ, SC/ST ದೌರ್ಜನ್ಯ. ನೋಡಿ, ಈ ಒಂದು PDOಗೆ 15 ಲಕ್ಷ ಲಂಚದ ಬೇಡಿಕೆ ಕೊಟ್ಟಿದ್ದರಂತೆ. ಹಣ ತುರುಕಿಸಿದವರು ರಮೇಶ್ CPC ಲೋಕಾಯುಕ್ತ ಸಿಬ್ಬಂದಿ. ಬಲವಂತವಾಗಿ ಹಣ ತುರುಕಿಸಿ ದೌರ್ಜನ್ಯ ಅಂದರೆ ಬೇಡ ಅಂದರೂ ಹಣ ನಿರ್ಬಂಧಿಸಿ ಅವರ ಕೈಗೆ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಚಂದ್ರಶೇಖರ್ KN, ಪೊಲೀಸ್ ನಿರೀಕ್ಷಕ, ತನಿಖಾ ವೈಫಲ್ಯ ಮತ್ತು ದೌರ್ಜನ್ಯಕ್ಕೆ ಸಹಕಾರ ಕೊಟ್ಟಿರುವಂಥದ್ದು. ಪೂರ್ವ ನಿಯೋಜಿತ ಸುಳ್ಳು ದೂರು ಇತರೆ ಸಿಬ್ಬಂದಿ ಅಬ್ದುಲ್ ಜಲಾಲ್, ಶಿವರಾಮ್ ಗಾಣಿಗ CPC, ವಿನಾಯಕ CPC, ಸೂರಜ್ APC, ಶರತ್ ಸಿಂಗ್ CPC, ರಾಘವೇಂದ್ರ APC, ಸತೀಶ್ ಹಂದಾಡಿ CHC, ರೋಹಿತ್ ನಾಗೇಶ್ ಉಡುಪ ASI, ಆಮೇಲೆ CH ನಾಗರಾಜು, CHC ಮಹೇಶ್ ಪ್ರಸನ್ನ, CPC ರವೀಂದ್ರ CPC ಟ್ರ್ಯಾಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವಿಕೆ ಮಾಡಿರುವಂಥದ್ದು. ಸುಳ್ಳು ಸಾಕ್ಷಿಗಳು ಸಂತೋಷ್ ಕುಮಾರ್, ಪೂಜಿತ್ PG ಸುಳ್ಳು ಸಾಕ್ಷಿ ಹೇಳಲು ಒಪ್ಪಂದ ಮಾಡಿಕೊಂಡ ಆರೋಪ ಕೂಡ ಇರುವಂಥದ್ದು. ನೋಡಿ, CCTV ವರ್ಸಸ್ ಟ್ರ್ಯಾಪ್ ಮಹಜರನ್ನು ನೋಡುವಾಗ 19 ಸೆಕೆಂಡ್ಗಳಲ್ಲಿ ಲಂಚ ಸ್ವೀಕಾರ ಹೇಗೆ ಸಾಧ್ಯ? ಉಡುಪಿ ಲೋಕಾಯುಕ್ತ ಪೊಲೀಸರ ಕಳ್ಳಾಟ ಎಳೆಯಾಗಿ ಬಯಲು ಮಾಡ್ತಾ ಇರುವಂತಹ ವರದಿ ಇದು. ಗಂಗೊಳ್ಳಿ ಪಂಚಾಯತಿನ CCTV ದೃಶ್ಯಾವಳಿ ಮತ್ತು ಲೋಕಾಯುಕ್ತರು ನೀಡಿರುವ ಟ್ರ್ಯಾಪ್ ಮಹಜರು ದಾಖಲೆಗಳ ನಡುವಿನ ವ್ಯತ್ಯಾಸಗಳು ಈ ಟ್ರ್ಯಾಪ್ ಸಂಪೂರ್ಣವಾಗಿ ನಕಲಿ ಮತ್ತು ಲೋಕಾಯುಕ್ತ ಪೊಲೀಸರ ಕಳ್ಳಾಟದಿಂದ ಕೂಡಿದೆ ಅಂತ ಸ್ಪಷ್ಟಪಡಿಸುತ್ತದೆ. CCTV ಪುರಾವೆಗಳ ಸವಾಲುಗಳು ನೋಡಿ. CCTV ದೃಶ್ಯಾವಳಿಯ ಪ್ರಕಾರ ದೂರುದಾರ ಹನೀಫ್ ಟ್ರ್ಯಾಪ್ ಮಹಜರ್ನಲ್ಲಿ PDOರವರು ಹಣ ಕೊಟ್ಟ ಮೇಲೆ 9/11A ದಾಖಲೆಗಳನ್ನು ತನಗೆ ನೀಡಿದರು ಅಂತ ಟ್ರ್ಯಾಪ್ ಮಹಜರ್ನಲ್ಲಿ ಹೇಳಿಕೆ ನೀಡಿದ್ದು, ಆದರೆ ಕಚೇರಿಯ CC ಕ್ಯಾಮೆರಾ ಫುಟೇಜ್ ಪರಿಶೀಲಿಸಿದಾಗ ದೂರುದಾರ ಹನೀಫ್ನು PDO ಕೊಠಡಿಗೆ ಪ್ರವೇಶಿಸುವಾಗ 9 and 11 ದಾಖಲೆಗಳನ್ನು PDO ಕೊಠಡಿಯ ಹೊರಗಿರುವ ಕುರ್ಚಿ ಮೇಲೆ ಇಟ್ಟು ಬರಿಗೈಯಲ್ಲಿ ಪ್ರವೇಶಿಸಿ ಹಣ ಕೊಟ್ಟ ಮೇಲೆ PDOರವರು 9/11A ದಾಖಲೆಯನ್ನು ನೀಡಿದ್ದಾರೆ ಅಂತ ಹೇಳಿಕೆ ನೀಡಿದ್ದನ್ನು ಗಮನಿಸಿದಾಗ ದೂರುದಾರನು PDO ಕೊಠಡಿಯ ಒಳಗೆ ಬಂದು ತನ್ನ ಜೇಬಿನಿಂದ ಹಣವನ್ನು ತೆಗೆದು PDOರವರಿಗೆ ನೀಡಿ ನಂತರ PDOರವರು ಹಣವನ್ನು ಲೆಕ್ಕ ಮಾಡಿ ನಂತರ PDOರವರು ತನ್ನ ಎಡಬದಿಯ ಪ್ಯಾಂಟ್ ಕೆಸೆಗೆ ಹಾಕಿಕೊಂಡು ನಂತರ ದಾಖಲೆಗಳನ್ನು ನೀಡಿರುತ್ತಾರೆ ಅಂತ ಹೇಳಿಕೆ ದಾಖಲಿಸಿರುತ್ತಾನೆ. PDO ಕೊಠಡಿಯಿಂದ ಹೊರಗಡೆ ಹೋಗುವಾಗ ಹಣವನ್ನು PDO ಟೇಬಲ್ ಮೇಲಿಟ್ಟು ಬರಿಗೆಯಲ್ಲಿ ಹೊರಗೆ ಹೋಗಿರುತ್ತಾನೆ. ಆದರೆ ದೂರುದಾರನು ಕೇವಲ 19 ಸೆಕೆಂಡ್ಗಳ ಕಾಲ PDO ಕೊಠಡಿಯಲ್ಲಿದ್ದು ಟ್ರ್ಯಾಪ್ ಮಹಜರ್ನಲ್ಲಿ ಹೇಳಿರುವಂತೆ PDOರವರು 20,540 ನೋಟುಗಳು,
ಎಣಿಸಿ ಜೇಬಿಗೆ ಹಾಕಲು ಮತ್ತು ಇತರ ಸಂಭಾಷಣೆ ಸೇರಿ ದಾಖಲೆಗಳನ್ನು ನೀಡಲು ಕೇವಲ 19 ಸೆಕೆಂಡುಗಳು ಅಕ್ಷರಶಃ ಅಸಾಧ್ಯ. ಈ ಸಾಕ್ಷ್ಯವೇ ಲಂಚ ಸ್ವೀಕಾರದ ಆರೋಪ ಸುಳ್ಳು ಎಂಬುದಕ್ಕೆ ಬಲವಾದ ಆಧಾರವಾಗಿರುತ್ತದೆ. ಇನ್ನು ಈ ಒಂದು ಪ್ರಕರಣವನ್ನು ಬಲವಂತದ ಕೃತ್ಯ ಮತ್ತು ಧ್ವನಿ ತಿರುಚುವಿಕೆ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಸಿಬ್ಬಂದಿ ರಮೇಶ್ CPC ಅವರು ಏಕಾಏಕಿ ಕೋಣೆಗೆ ನುಗ್ಗಿ ನಾವು ಲೋಕಾಯುಕ್ತರು ಅಂತ ಹೇಳಿದಾಗ PDOರವರು ಗೌರವದಿಂದ ಎದ್ದು ನಿಂತಾಗ ಆರೋಪಿ ಹನೀಫನು PDO ಕೇಬಲ್ ಮೇಲಿಟ್ಟಿದ್ದ ಹಣವನ್ನು ಬಲವಂತವಾಗಿ PDO ಅವರ ಪ್ಯಾಂಟಿನ ಕಿಸೆಗೆ ತುರುಕಿಸಿದ್ದಾರೆ ಅಂತ PDO ಆರೋಪ ಮಾಡಿರುವಂಥದ್ದು. ಅಲ್ಲದೆ 22/1/2025 ಟ್ರ್ಯಾಪ್ ದಿನದಂದು ಲೋಕಾಯುಕ್ತರು ದೂರುದಾರನಾದ ಹನೀಫನಿಗೆ ನೀಡಿದ ವಾಯ್ಸ್ ರೆಕಾರ್ಡಲ್ಲಿ ಯಾವುದೇ ಸಂಭಾಷಣೆ ರೆಕಾರ್ಡ್ ಆಗದಿದ್ದರೂ ಸಹ ಆರೋಪಿ ಹನೀಫನ ಮೊಬೈಲ್ನಲ್ಲಿ ಸಂಭಾಷಣೆ ರೆಕಾರ್ಡ್ ಆಗಿದೆ ಅಂತ ಫೋನನ್ನು 1 ವಾರ ತನ್ನ ಬಳಿ ಇಟ್ಟುಕೊಂಡು ಟ್ರ್ಯಾಪ್ ಆದ 1 ವಾರದ ನಂತರ 28/1/2025 ಬೇರೆ ದಿನದ ಸಂಭಾಷಣೆಯನ್ನು ಬಲವಂತವಾಗಿ ಟ್ರ್ಯಾಪ್ ಪಂಚನಾಮೆಗೆ ಸೇರಿಸಿರುವುದು ದಾಖಲೆಗಳ ಸುಳ್ಳು ಸೃಷ್ಟಿಯ ಗಂಭೀರತೆಯನ್ನು ತಿಳಿಸ್ತಾ ಇರುವಂಥದ್ದು. ಇಂದಿನ ಲೋಕಾಯುಕ್ತ ಪ್ರಭಾಕರ DYSP ಮಂಜುನಾಥ SC/ST ದೌರ್ಜನ್ಯದ ಭಯಾನಕ ಕತೆ. ಹಿಂದಿನ ಲೋಕಾಯುಕ್ತ DYSP ಮಂಜುನಾಥ್ ಅವರ ಮೇಲಿನ ಆರೋಪಗಳು ಅತ್ಯಂತ ಗಂಭೀರ ಸ್ವರೂಪದ್ದಾಗಿದ್ದು ಸಂಸ್ಥೆಯೊಳಗೆ ನಡೀತಾ ಇರುವಂತಹ ವ್ಯವಸ್ಥಿತ ಭ್ರಷ್ಟಾಚಾರದ ಜಾಲವನ್ನು ಬಯಲು ಮಾಡುವಂತಿದೆ. ಇನ್ನು ಆ ಒಂದು DYSP 15 ಲಕ್ಷಕ್ಕೆ ಬೇಡಿಕೆ ಕೊಟ್ಟಿರುವ ಪ್ರಸಂಗ ಕೂಡ ನಡೆದಿರುವಂಥದ್ದು. ಆ ಒಂದು PDOವನ್ನು ಏನು ಲೋಕಾಯುಕ್ತ ಬಲೆಗೆ ಬಿದ್ದಂಥ ಸಂದರ್ಭದಲ್ಲಿ 15 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಅದು ಯಾವ ರೀತಿಯಲ್ಲಿ ಅನ್ನೋದನ್ನು ನೋಡೋಣ. ಹಿಂದಿನ ಲೋಕಾಯುಕ್ತ DYSP ಮಂಜುನಾಥ್ ಅವರು PDOರವರನ್ನು ಪ್ರತ್ಯೇಕ ಕೊಠಡಿಗೆ ಕರೆದು ಬಾಗಿಲು ಹಾಕಿ, ನಿಮ್ಮ ಕೇಸ್ನಲ್ಲಿ ಯಾವುದೇ ಎವಿಡೆನ್ಸ್ ಇಲ್ಲ, ನನಗೆ 15 ಲಕ್ಷ ರೂಪಾಯಿ ಕೊಟ್ಟರೆ ಕೇಸನ್ನು ಈ ಹಂತದಲ್ಲಿಯೇ ನಿಮ್ಮ ಪರವಾಗುವಂತೆ ಮಾಡುತ್ತೇನೆ ಅಂತ ನೇರವಾಗಿ ಬೇಡಿಕೆ ಇಟ್ಟಿರುವುದು ಪಂಚಾಯತ್ CC ಕ್ಯಾಮರಾದಲ್ಲಿ ದಾಖಲಾಗಿದೆ ಅಂತ PDO ಗಂಭೀರ ಆರೋಪ ಮಾಡಿದ್ದಾರೆ. ಇದು ಟ್ರ್ಯಾಪ್ ಕಾರ್ಯಾಚರಣೆಯ ನಿಯಮಬಾಹಿರ ವರ್ತನೆಯಾಗಿದ್ದು ಟ್ರ್ಯಾಪ್ ಕಾರ್ಯಾಚರಣೆಯು ಪಾರದರ್ಶಕ ಆಗಿರತಕ್ಕದ್ದು, ಬಾಗಿಲು ಹಾಕಿ ಮಾತನಾಡುವ ಪ್ರಮೇಯವೇ ಇರುವುದಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಈ ಒಂದು ಆರೋಪದಲ್ಲಿ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿರುವಂಥದ್ದು. ಮಾನವ ಹಕ್ಕುಗಳ ದಮನ ಮತ್ತು ಜಾತಿ ನಿಂದನೆ, ಇಲ್ಲಿ ಮಾನವ ಹಕ್ಕುಗಳ ದಮನ ಆಗ್ತಾ ಇದೆ ಮಾತ್ರವಲ್ಲ, ಆ ಒಂದು PDO ದಲಿತ ಅನ್ನುವಂತಹ ಒಂದು ಕಾರಣಕ್ಕೆ ಜಾತಿ ನಿಂದನೆ ವಿಚಾರ ಕೂಡ ಬರ್ತಾ ಇರುವಂಥದ್ದು. ಲೋಕಾಯುಕ್ತ ಸಿಬ್ಬಂದಿಗಳು ದಲಿತ ಸಮುದಾಯಕ್ಕೆ ಸೇರಿದ PDO ಅವರ ಜಾತಿಯನ್ನು ಉಲ್ಲೇಖಿಸಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಎಂಬುದಾಗಿ ಮಾತನಾಡಿದ್ದಾರೆ. ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡು ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಬೆದರಿಕೆ ಹಾಕಿರುವುದು SC/ST ದೌರ್ಜನ್ಯ ತಡೆ ಅಧಿನಿಯಮದ ಸ್ಪಷ್ಟ ಉಲ್ಲಂಘನೆ ಮತ್ತು ನಾಗರಿಕ ಹಕ್ಕುಗಳ ಘೋರ ದಮನವಾಗಿದೆ ಅಂತ ಕೂಡ ಆರತಿ ಗಿಳಿಯಾರ್ ಅವರು ಬರೆಯುವಂಥದ್ದು. ಇನ್ನು ಸಾರ್ವಜನಿಕರು ಮತ್ತು ಮಾಧ್ಯಮದ ತಕ್ಷಣ ಆಗ್ರಹ ಏನಪ್ಪ ಅಂದರೆ, ಸಗಂಗೊಳ್ಳಿ ಪಂಚಾಯತ್ ಟ್ರ್ಯಾಪ್ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿರುವ ಮತ್ತು ದೌರ್ಜನ್ಯವೆಸಗಿರುವ ಎಲ್ಲ 21 ಮಂದಿ ಆರೋಪಿಗಳನ್ನು ಅಂದರೆ ಅಧಿಕಾರಿ ಸಿಬ್ಬಂದಿಗಳನ್ನು ತಕ್ಷಣವೇ ಅಮಾನತುಗೊಳಿಸಬೇಕು. ಅವರ ವಿರುದ್ಧ ನಿಷ್ಪಕ್ಷಪಾತ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಜುಡಿಷಿಯಲ್ ಇನ್ಕ್ವೈರಿ ನಡೆಸಬೇಕು. CCTV ಮತ್ತು ಇತರ ಸಾಕ್ಷ್ಯಾಧಾರ ಹಿನ್ನೆಲೆಯಲ್ಲಿ PDO ಉಮಾಶಂಕರ್ H ಅವರಿಗೆ ಕೂಡಲೇ ನ್ಯಾಯವನ್ನು ಒದಗಿಸಿ ಗೌರವ ಮರುಸ್ಥಾಪನೆ ಮಾಡಬೇಕು. ಈ ವರದಿಯು ರಾಜ್ಯ ಸರ್ಕಾರ ಮತ್ತು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಬರಲಿ. ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆಯಾಗಲಿ ಮತ್ತು ಪ್ರಾಮಾಣಿಕ ಅಧಿಕಾರಿಗೆ ನ್ಯಾಯ ಸಿಗಲಿ ಎಂಬುದು ನಾಡಿನ ಜನರ ಪ್ರಬಲ ಆಶಯವಾಗಿದೆ. ನೋಡಿ, ಎಷ್ಟು ಸ್ಪಷ್ಟವಾದ ನಿಖರವಾದ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ವರದಿ. ಆರತಿ ಗಿಳಿಯಾರ್ ಅವರು ಬರೆದಂತಹ ಒಂದು ವರದಿ ನಿಜವಾಗಲೂ ಈ ಒಂದು ಸಂದರ್ಭದಲ್ಲಿ ಜರ್ನಲಿಸಮ್ ಎನ್ನುವಂತಹ ಅವನತಿ ಹೊಂದ್ತಾ ಇರುವಂತಹ ಒಂದು ಸಂಸ್ಥೆ ಏನಿದೆ, ಸೊ ಆ ಒಂದು ಜರ್ನಲಿಸಮ್ಗೆ ಒಂದು ರೀತಿಯಲ್ಲಿ ಪ್ರತ್ಯೇಕವಾದಂತಹ ಉದಾಹರಣೆ ಕೊಡಬಹುದಂತಹ ಬೆರಳೆಣಿಕೆಯ ಪತ್ರಕರ್ತರಲ್ಲಿ ಆರತಿ ಗಿಳಿಯಾರ್ ಅವರನ್ನು ಕೂಡ ನಾವು ಸೇರಿಸ್ಬೋದು. ಅವರ ಹಲವು ವರದಿಗಾರಿಕೆಗಳು ಅತ್ಯಂತ ಸ್ಫುಟವಾಗಿ ಮಾತ್ರ ಅಲ್ಲ, ಈ ಒಂದು ಸಮಾಜದಲ್ಲಿ ನಡೀತಾ ಇರುವಂತಹ ಆಗುಹೋಗುಗಳ ಬಗ್ಗೆ ಧೈರ್ಯವಾಗಿ ಪ್ರಶ್ನೆ ಕೇಳುವಂತಹ ಜಾಯಮಾನವನ್ನು ಹೊಂದಿಕೊಂಡಂತಹ ಒಂದು ವರದಿ ನಾವು ನಿಜವಾಗ್ಲೂ ಶ್ಲಾಘಿಸಬೇಕು. ನೋಡಿ, ಎಲ್ಲ PDO ತಪ್ಪು ಮಾಡಿಲ್ಲ ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ವರದಿಯನ್ನು ನೋಡಿದ ಮೇಲೆ ನಾನು ಈ ಒಂದು ವರದಿಯ ಜೊತೆಗೇ ನಿಂತುಕೊಂಡು ಮಾತಾಡ್ತೇನೆ ಅಂತ ಕೂಡ ನೀವು ಅಂದುಕೊಳ್ಬಾರ್ದು. ನಾವು ಈ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದರ ಅಂಡರಲ್ಲಿರುವಂತಹ ಯಾವುದೇ ಅಧಿಕಾರಿಗಳಿರ್ಬೋದು, ತಪ್ಪು ಮಾಡಿದವರು ಅಂತ ಯಾರೂ ಇಲ್ಲ. ಈತ ಲಂಚ ತಗೊಂಡಿಲ್ಲ ಅಂತ ಖಡಾಖಂಡಿತವಾಗಿ ಹೇಳೋದಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಎಲ್ಲ ಕಡೆಗಳಲ್ಲೂ ಆಗುವಂತಹ ಬೆಳವಣಿಗೆಗಳು ಇಲ್ಲಿ ಆಗಿಲ್ಲ. ಲೋಕಾಯುಕ್ತ ದಾಳಿ ಆದ ಸಂದರ್ಭದಲ್ಲಿ ಪೆಚ್ಚುಮರಿ ಹಾಕಿ ತಮ್ಮ ಕೆಲಸದಿಂದ ನಿರ್ಗಮಿಸುವಂತಹ ಚಾಳಿ ಇರುವಂತಹ ಕೆಲವೊಂದು PDOಗಳನ್ನು ಇರ್ಬೋದು, ಇನ್ನಿತರ ಅಧಿಕಾರಿಗಳನ್ನು ನಾವು ನೋಡಿರ್ಬೋದು. ಆದರೆ
ಇಲ್ಲಿ ಎಲ್ಲದಕ್ಕೂ ವ್ಯತಿರಿಕ್ತವಾಗಿ ನಡೆದಂತಹ ವಿಚಾರ ಏನಪ್ಪ ಅಂದರೆ, ಈ ಒಂದು ಲೋಕಾಯುಕ್ತ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅದನ್ನು ಒಂದು ರೀತಿಯಲ್ಲಿ ನನ್ನ ಮೇಲೆ ಅನ್ಯಾಯ ಆಗಿದೆ, ನಾನಿದಕ್ಕೆ ಕಾನೂನು ಸಮರವನ್ನು ಸಾರ್ತೇನೆ ಅಂತ ಹೇಳಿಕೊಂಡು 21 ಮಂದಿ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಹೋರಾಟ ಮಾಡ್ತಾ ಇರುವಂತಹ ಈ ಒಂದು PDO ಉಮಾಶಂಕರ ವಿರುದ್ಧವಾಗಿ ಯಾವುದೇ ಒಂದು ರೀತಿಯಲ್ಲಿ ತಪ್ಪು ಕಲ್ಪನೆಗಳು ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಎಷ್ಟೇ ದೊಡ್ಡ ಮಟ್ಟ ನೋಡಿ, ಆ ಒಂದು DYSP ಲೋಕಾಯುಕ್ತರಾಗಿರುವಂತಹ DYSP ಅವರು ಬಾಗಿಲು ಹಾಕಿ ಕೋಣೆಯೊಳಗಡೆ ನೋಡಿ, ನಿನ್ನ ಈ ಒಂದು ಪ್ರಕರಣಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಪ್ರಮುಖ ಇವಾಗ ಇರುವಂಥ ಸಾಕ್ಷಿ ಬಿಟ್ಟರೆ ಬೇರೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ, 15 ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಮಾಡೋದಾದರೆ ಇದನ್ನು ಇಲ್ಲಿಗೆ ಮುಗಿಸಿಬಿಡ್ತೀನಿ ಅಂತ ಹೇಳಿದರೆ ನೋಡಿ, ಎಲ್ಲದರಲ್ಲೂ ಎಲ್ಲ ಅಧಿಕಾರಿ ವರ್ಗದಲ್ಲೂ ಕೂಡ ಇವತ್ತು ಭ್ರಷ್ಟತೆ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರುವಂಥದ್ದು. ಅದನ್ನು ಕಟ್ಟಿ ಹಾಕೋದು ಅಂದರೆ ನಾವಿವತ್ತು ರಾಜಕಾರಣಿಗಳನ್ನು ಕಟ್ಟಿ ಹಾಕಿ ಮೂಲೆಗೆ ಹಾಕಿದರೆ ಮಾತ್ರ ಇವತ್ತು ಇಂತಹ ಒಂದು ಬೆಳವಣಿಗೆಗೆ ನಾವು ಹಠಾತ್ತಾಗಿ ಈ ಒಂದು ಬ್ರೇಕ್ ಮಾಡ್ಬೋದಾಗಿದೆ. ಅದು ಬಿಟ್ಟರೆ ಎಷ್ಟು ನೀವು ಗೌರವದಿಂದ ನೋಡಿ ದಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಒಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಅಸಾಧ್ಯ. ಏನೇ ಆಗಲಿ ಈ ಒಂದು PDO ಹೋರಾಟವನ್ನು ನಿಜವಾಗ್ಲೂ ಗೌರವಿಸಬೇಕಾದಂತಹ ವಿಚಾರ ಆಗಿದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವರದಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.